ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಿ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಿ ಜನರೇ, ಕರ್ತನು ನಮಗೆ ಏನಾಗಿದ್ದಾನೆ? ಬೆಳಕಾಗಿದ್ದಾನೆ. ಆತನು ನಮಗೆ ರಕ್ಷಕನಾಗಿದ್ದಾನೆ. ಅಂದರೆ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಕರ್ತನು ನಮ್ಮ ಮೇಲೆ ಒಂದು ಬೆಳಕನ್ನು ಕೊಂಡು ಬರುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಕತ್ತಲೆಯ ಕಾರ್ಯಗಳು ಹೋರಾಡಿಕೊಂಡಿರುತ್ತೆ. ಆ ಕತ್ತಲೆಯ ಕಾರ್ಯಗಳಲ್ಲಿ ನಾವು ಕರ್ತನನ್ನು ದೃಷ್ಟಿಸಬೇಕು. ಕರ್ತನಿಗಿನ ಬೆಳಕು ಅನ್ನುವಂಥದ್ದು ಹೇಳಿದು ಬರಲಿ. ಸ್ವಾಮಿ, ನನ್ನ ಜೀವಿತದಲ್ಲಿ ನನಗೆ ಇರುವಂತಹ ಎಲ್ಲ ಕತ್ತಲನ್ನು ಪರಿಹರಿಸು ದೇವರೇ ಅಂತ ಹೇಳುವಾಗ ಕರ್ತನ ಬೆಳಕು ನಮ್ಮ ಮೇಲೆ ಅದೇನು ಮಾಡುವಂಥದ್ದಾಗಿದೆ? ಹೇರಳವಾಗಿ ಹಿಡಿದು ಬರುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಚಂದ್ರೆ, ನಾವು ನಷ್ಟಪಟ್ಟು ಹೋಗ್ತಾ ಇದ್ವಿ, ನಾಶವಾಗಿ ಹೋಗ್ತಾ ಇದ್ವಿ. ಆದರೆ ಆತನ ರಕ್ಷಕನಾಗಿ ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಂಥವನಾಗಿದ್ದಾನೆ. ಎಷ್ಟೋ ಒಂದು ಭಯದ ಮಾರ್ಗದಲ್ಲಿ ಇದ್ವಿ, ಅನೇಕ ಒಂದು ಸೈತಾನನ ಕಾರ್ಯಗಳಿಗೆ ನಾವು ಭಯ ಪಡ್ತಾ ಇದ್ವಿ. ಆದರೆ ಆತನು ನಮ್ಮನ್ನು ಭಯದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ. ಆತನು ನಮ್ಮ ಪ್ರಾಣಗಳಿಗೆ ಆತನೇನಾಗಿದ್ದಾನೆ? ಆಧಾರವಾಗಿದ್ದಾನೆ. ನಮ್ಮ ಕುಟುಂಬಕ್ಕೆ ಆತನ ಆಧಾರವಾಗಿದ್ದಾನೆ. ನಮ್ಮ ಜೀವಿತಕ್ಕೆ ಆತನ ಆಧಾರವಾಗಿದ್ದಾನೆ. ಯಾವಾಗ ದೇವರ ಬೆಳಕು ನಮ್ಮ ಜೀವಿತಗಳಲ್ಲಿ ಇಳಿ ಸುರಿಯಲ್ಪಟ್ಟಿತೋ, ಯಾವಾಗ ದೇವರ ರಕ್ಷಣೆ ನಮ್ಮ ಜೀವಿತಗಳಲ್ಲಿ ಇಳಿದು ಬಂದಿತೋ, ಆಗ ನಮಗಿರುವಂತಹ ಎಲ್ಲ ಭಯಗಳು ಮಾರ್ಪಟ್ಟು ಹೋಯಿತು, ಕಳವಳಗಳು ಮಾರ್ಪಟ್ಟು ಹೋಯಿತು. ದೇವರ ಆತನು ನಮಗೆ ಪ್ರಾಣಕ್ಕೆ ಆಧಾರವಾಗಿ ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆಗಳಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತಕ್ಕೆ ನೀನು ಬೆಳಕಾಗಿರುವುದಕ್ಕಾಗಿ ಸ್ತೋತ್ರ, ರಕ್ಷಕನಾಗಿರುವುದಕ್ಕಾಗಿ ಸ್ತೋತ್ರ, ಪ್ರಾಣಕ್ಕೆ ಆಧಾರವಾಗಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.